ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಸಹ ಈ ವರ್ಷದಲ್ಲಿ ವಿಶೇಷವಾದ ಭೂ ಲಾಭಗಳು, ಗೃಹ ಲಾಭಗಳು ಸಹ ದೊರೆಯುವುದರ ಜೊತೆಯಲ್ಲಿ ಯಾರ್ಯಾರು UPSC ಎಕ್ಸಾಮ್ ಬರೆದಿರ್ತೀರಾ, ಬರೀಬೇಕು ಅಂತೀರೋ ಅಂಥವರಿಗೆ ಸರ್ಕಾರಿ ಉದ್ಯೋಗದ ಭಾಗ್ಯಗಳು ಸಹ ಲಭಿಸ್ತಾ ಇದ್ದಾವೆ ಅಂತನ್ನೋದನ್ನು ಸಹ ತಿಳಿಸುತ್ತಾ, ಅನೇಕ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಭಾಗ್ಯಗಳು ದೊರಕುವುದರ ಜೊತೆಯಲ್ಲಿ ವಿವಾಹ ಭಾಗ್ಯಗಳು ಮತ್ತು ವಿಶೇಷ ಸಂತಾನ ಭಾಗ್ಯಗಳೂ ಸಹ ಉಂಟಾಗ್ತಾ ಬರುತ್ತೆ. ಯಾರಿಗೆ ಅನೇಕ ರೀತಿಯಿಂದ ಗರ್ಭಾಶಯದ ತೊಂದರೆಗಳಿರುತ್ತೆ, ಆ ಎಲ್ಲ ದೋಷಗಳು ನಿವಾರಣೆಯಾಗಿ ವಿಶೇಷವಾದ ಫಲಗಳು ಕನ್ಯಾ ರಾಶಿಯವರಿಗೆ ಉಂಟಾಗ್ತಾ ಬರುತ್ತೆ. ಮತ್ತು ವರ್ಷದ ಮಧ್ಯಭಾಗದಿಂದ ಅವರೂ ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಮತ್ತು ಬಂಧು ಮಿತ್ರರಲ್ಲಿ ಕಲಹಗಳು ಮತ್ತು ದಾಯಾದಿಗಳಲ್ಲಿ ಕಲಹಗಳಿಂದ ಭೂ ವ್ಯಾಜ್ಯಗಳು ಮತ್ತು ಅನೇಕ ರೀತಿಯಿಂದ ಕೋರ್ಟು ಕಚೇರಿಯ ಅಲೆದಾಟಗಳು, ಅದು ವೃಥಾ ಅಲೆದಾಟ, ಇದರಿಂದ ಸಮಯನೂ ಸಹ ವ್ಯರ್ಥ ಅನ್ನೋದನ್ನು ಸಹ ತೋರಿಸ್ತಾರಿಂದ ಆದಷ್ಟು ಸಹ ಕನ್ಯಾ ರಾಶಿಯವರು ಎಚ್ಚರಿಕೆಯನ್ನು ವಹಿಸುವುದು ಮತ್ತು ವಿಶೇಷವಾಗಿ ಕನ್ಯಾ ರಾಶಿಯ ಸ್ತ್ರೀಯರು ಸಹ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸುವುದು ಸೂಕ್ತ. ಕಾಲಜ್ಞಾನದ ಪ್ರಕಾರ ಮತ್ತು ರಾಹುವಿನ ಪ್ರಭಾವದಿಂದ ಅನೇಕ ಕ್ಯಾನ್ಸರ್ನಂತಹ ಕಾಯಿಲೆಯ ಸೂಚನೆಗಳನ್ನು ಕೊಡ್ತಾರಿಂದ ಕನ್ಯಾ ರಾಶಿಯವರು ಆದಷ್ಟು ಗುರುವಾಕ್ಯದಂತೆ ನಡೆದು ಇಷ್ಟಕಾಮೇಶ್ವರಿಗೆ ಪ್ರತಿದಿನವೂ ಸಹ ಕುಂಕುಮಾರ್ಚನೆಯನ್ನು ಮಾಡುವುದರಿಂದ ಬರುವ ಎಲ್ಲ ದೋಷಗಳಿಂದ ಮುಕ್ತರಾಗ್ತೀರಾ ಅನ್ನೋದನ್ನು ಸಹ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಸಮಸ್ತ ಕನ್ಯಾ ರಾಶಿಯರಿಗೆ ಸಕಲ ಶುಭವನ್ನು ಉಂಟು ಮಾಡಲಿ ಇಷ್ಟಕಾಮೇಶ್ವರಿ ಅಂತಂದು ಪ್ರಾರ್ಥನೆಯನ್ನು ಮಾಡ್ತಾ ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದೀವಿ.